ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಗೋಶಾಲೆಯಲ್ಲೂ ಗೋಲ್ಮಾಲ್, ಹಿಂದೂ ಜನಜಾಗೃತಿ ಸಮಿತಿಯಿಂದ ಭ್ರಷ್ಟಾಚಾರದ ಆರೋಪ. ಕಾರವಾರದ ಕಣಸಗಿರಿಯಲ್ಲಿ ನಿರ್ಮಿಸಲಾದ ಗೋಶಾಲೆ ಕಳಪೆಯಾಗಿದ್ದು, ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಹಿಂದೂ ಜನಜಾಗೃತಿ ಸಮಿತಿ ಆರೋಪಿಸಿದೆ. ಈ ಬಗ್ಗೆ ಹೋರಾಟ ನಡೆಸುವುದಾಗಿ ಹಿಂದೂ ಜನಜಾಗೃತಿ ಸಮಿತಿಯ ರಾಜ್ಯ ವಕ್ತಾರ ಮೋಹನ್ ಗೌಡ ಹೇಳಿದ್ದಾರೆ. ಬಿಜೆಪಿ ಸರ್ಕಾರ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಗೋಶಾಲೆ ನಿರ್ಮಿಸಲು ಅನುಮತಿ ನೀಡಿತ್ತು. ಪ್ರತಿ ಗೋಶಾಲೆಗೆ 50 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿತ್ತು. ಆ ಹಣ ಸರಿಯಾಗಿ ಬಳಕೆಯಾಗಿಲ್ಲ ಎಂಬುದು ಮೋಹನ್ ಗೌಡ ಅವರ ದೂರು. ಮಾಹಿತಿ ಹಕ್ಕು ಕಾಯ್ದೆ ಅಡಿ ಪಡೆದ ದಾಖಲೆಗಳಿಂದ ಭ್ರಷ್ಟಾಚಾರ ನಡೆದಿರುವುದು ಅರಿವಾಗಿದ್ದು, ಅಧಿಕಾರಿಗಳ ವಿರುದ್ಧ ಕ್ರಮವಾಗಬೇಕು ಎಂದವರು ಆಗ್ರಹಿಸಿದ್ದಾರೆ. ನಿರ್ಮಿತಿ ಕೇಂದ್ರ ಕಾಮಗಾರಿ ಮುಗಿಸಿದ ಬಳಿಕ ತಾಂತ್ರಿಕ ಅನುಮೋದನೆ ಪಡೆದಿದೆ. ಬಜೆಟ್ ಪ್ರಕಾರ 50 ಲಕ್ಷ ರೂಪಾಯಿ ಮೊತ್ತದ ಕಾಮಗಾರಿಯ ಪೈಕಿ 38 ಲಕ್ಷದ ಕಾಮಗಾರಿಗೆ ಮಾತ್ರ ಬಿಲ್ ಇದೆ. ಉಳಿದ ಹಣದ ಲೆಕ್ಕಾಚಾರವೇ ಇಲ್ಲ ಎಂದವರು ವಿವರಿಸಿದರು. ಬ್ಲಾಕ್ ಕಬ್ಬಿಣ ಖರೀದಿ ವಿಷಯದಲ್ಲಿ ಅವ್ಯವಹಾರ ನಡೆದಿದೆ. ಸಿಮೆಂಟ್ ವಿಷಯದಲ್ಲಿಯೂ ಅನುಮಾನಗಳಿವೆ. ಅಗತ್ಯಕ್ಕಿಂತ ಹೆಚ್ಚಿನ ಸಿಮೆಂಟ್ ಖರೀದಿಸಿ ಬಿಲ್ ಮಾಡಲಾಗಿದೆ ಎಂದು ದೂರಿದರು. ಗೋಶಾಲೆ ನಿರ್ಮಾಣ ನಮಗೆ ಖುಷಿ ತಂದಿತ್ತು, ಆದರೆ ಗೋಶಾಲೆ ಸರಿಯಾಗಿ ನಿರ್ಮಿಸದಿರುವುದು ಬೇಸರ ತಂದಿದೆ ಎಂದು ಸನಾತನ ಧರ್ಮ ಚಾರಿಟೇಬಲ್ ಟ್ರಸ್ಟ್ನ ಸಂದೀಪ್ ಗೋಕರ್ಣ್ಕರ್ ಹೇಳಿದರು. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದರೂ ಈವರೆಗೆ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಗಜೇಂದ್ರ ನಾಯ್ಕ್, ಶರತ್, ಅಮಿತ್ ಮಾಲ್ವೇಕರ್, ಸೂರ್ಯಕಾಂತ್ ಕಳಸಾ ಇತರರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು. ಗೋಶಾಲೆ 50 ಲಕ್ಷ ರೂಪಾಯಿದಲ್ಲಿ ಮಂಜೂರಾಗಿತ್ತು, ಆದರೆ ಜಿಲ್ಲಾ ನಿರ್ಮಿತಿ ಕೇಂದ್ರದ ಭ್ರಷ್ಟಾಚಾರದಿಂದ ಅತ್ಯಂತ ಕಳಪೆ ಅವ್ಯವಹಾರದಿಂದ ಕೂಡಿದ ಕಾಮಗಾರಿಯನ್ನ ಮಾಡಿದ್ದಾರೆ. ಅದರ ವಿರುದ್ಧ ಈಗಾಗಲೇ ಕಳೆದ 5 ತಿಂಗಳಿಂದ ಜಿಲ್ಲಾಧಿಕಾರಿಗಳು, ಎಡಿಸಿ, ಜಿಲ್ಲಾ ನಿರ್ಮಿತಿ ಕೇಂದ್ರದ ವಿಷಯದಲ್ಲಿ ಹೋರಾಟ ಮಾಡಿದರೂ ಸಹ ಸರಿಯಾದ ಸ್ಪಂದನ, ಸರಿಯಾದ ಉತ್ತರ ಅಧಿಕಾರಿಗಳಿಂದ ಬರ್ತಾ ಇಲ್ಲ. ಹಾಗಾಗಿ ಇದರಲ್ಲಿ ದೊಡ್ಡ ಪ್ರಮಾಣದ ಲಕ್ಷಾಂತರ ರೂಪಾಯಿ ಅವ್ಯವಹಾರ ಆಗಿರುವುದರಿಂದ ಸಂಬಂಧಪಟ್ಟಂತ ಜಿಲ್ಲಾ ನಿರ್ಮಿತಿ ಕೇಂದ್ರದವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ಹಿಂದೂ ಜನಜಾಗೃತಿ ಸಮಿತಿ ಆಗ್ರಹವನ್ನು ಮಾಡ್ತಾ ಇದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಕೆಲವು ಭ್ರಷ್ಟಾಚಾರವನ್ನು ಆರ್ಟಿಐ ಮಾಹಿತಿಯಲ್ಲಿ ಪಡೆದಾಗ ನಮ್ಮ ಗಮನಕ್ಕೆ ಬಂದಂತ ಅವಶ್ಯಕತೆ ಅಂತ ಹೇಳಿದ್ರೆ, ಬಜೆಟ್ ಅಲ್ಲಿ 5300 ಕಾಂಕ್ರೀಟ್ ಬ್ಲಾಕ್ ಉಲ್ಲೇಖ ಇತ್ತು, ಆದರೆ ಕೇವಲ 3120 ಕಾಂಕ್ರೀಟ್ ಬ್ಲಾಕ್ಗಳನ್ನು ಮಾತ್ರ ಪರ್ಚೇಸ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕಬ್ಬಿಣದ ಸ್ಟೀಲ್ ಬಾರು ಕೇವಲ 2600 ಕೆಜಿ ಅವಶ್ಯಕತೆ ಇತ್ತು, ಆದರೆ 4248 ಕೆಜಿ ಕಬ್ಬಿಣದ ಸ್ಟೀಲ್ ಬಾರನ್ನ ಪರ್ಚೇಸ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮೇಲ್ಚಾವಣಿಗೆ ಕಬ್ಬಿಣದ ಪ್ರಮಾಣ 3461 ಕೆಜಿ ಅವಶ್ಯಕತೆ ಇತ್ತು, ಆದರೆ ಅದಕ್ಕಿಂತ ಹೆಚ್ಚುವರಿ ಖರೀದಿ ಮಾಡಿದೆ. ಅದೇ ರೀತಿಯಲ್ಲಿ ಈಗ ಟೈಲ್ಸ್ಗಳು ಕೇವಲ 1361 ಸ್ಕ್ವೇರ್ ಫೀಟ್ ಅವಶ್ಯಕತೆ ಇತ್ತು, ಆದರೆ 11,483 ಸ್ಕ್ವೇರ್ ಫೀಟ್ ಟೈಲ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. 10,000 ಸ್ಕ್ವೇರ್ ಫೀಟ್ ಹೆಚ್ಚುವರೆಗೆ ಪರ್ಚೇಸ್ ಮಾಡಿದ್ದಾರೆ. ಅದನ್ನು ಎಲ್ಲಿ ಬಳಕೆ ಮಾಡಿದ್ದಾರೆ ಅದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಸ್ಪಷ್ಟತೆ ಆಗಿಲ್ಲ. ಹೀಗೆ ಪ್ರತಿಯೊಂದು ಹಂತದಲ್ಲಿ ಈ ಕಾಮಗಾರಿಗೆ ಕೇವಲ 350 ಸಿಮೆಂಟ್ ಚೀಲಗಳ ಅವಶ್ಯಕತೆ ಇತ್ತು, ಆದರೆ 675 ಸಿಮೆಂಟ್ ಚೀಲಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಹೀಗೆ ಪ್ರತಿಯೊಂದು ಹಂತದಲ್ಲೇ ಈಗ ಅಲ್ಲಿ ಒಂದು ಡಿಲೆಕ್ಸ್ ಪೇಂಟ್, ಅಕ್ರಾಲಿಕ್ ಪೇಂಟ್ ಗಳನ್ನ ಬಳಕೆ ಮಾಡಬೇಕಿತ್ತು. ಲೋಕಲ್ ಒಂದು ಕಳಪೆ ಮಟ್ಟದ ಪೇಂಟ್ ಅನ್ನ ಬಳಕೆ ಮಾಡಿದರೆ ಈಗಾಗಲೇ ಗೋಡೆಗಳಲ್ಲಿ ಬಿರುಕುಗಳು, ಕ್ರ್ಯಾಕ್ಗಳು ಗಮನಕ್ಕೆ ಬಂದಿದೆ. ಒಟ್ಟಾರೆ ಕಾಮಗಾರಿಯಲ್ಲಿ ಲಕ್ಷಾಂತರ ರೂಪಾಯಿಗಳ ಅವ್ಯವಹಾರ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ನಿರ್ಮಿತಿ ಕೇಂದ್ರದವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಇದರ ವಿರುದ್ಧ ಹಿಂದೂ ಜನಜಾಗೃತಿ ಸಮಿತಿ ತೀವ್ರವಾದ ಹೋರಾಟವನ್ನು ಮಾಡಲಿಕ್ಕಿದೆ. ಮುಂದೆ ಕಾನೂನು ಅವರನ್ನ ಅಮಾನತು ಮಾಡಬೇಕು. ಇಲ್ಲದೆ ಹೋದರೆ ನಾವು ಲೋಕಾಯುಕ್ತದಲ್ಲಿ ಇದರ ವಿರುದ್ಧ ದೂರನ್ನು ದಾಖಲು ಮಾಡಲಿಕ್ಕಿದ್ದೇವೆ.